ನಮಸ್ಕಾರಗಳು. ನನ್ನ ಹೆಸರು ವೀಣಾ ಕೃಷ್ಣ ಅರೆಗುಳಿ, ಯಲ್ಲಾಪುರ ತಾಲೂಕು. ಸಪ್ತಸ್ವರ ಸಂಸ್ಥೆಯವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಾನಿವತ್ತು ಸುಳುಗಡುವನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾಗುವ ಸಾಮಾನು: 2 ಗಂಟೆ ಅಕ್ಕಿಯನ್ನು ನೆನೆಸಿಟ್ಟು ಕ್ಲೀನಾಗಿ ತೊಳೆದಿಟ್ಟುಕೊಳ್ಳಬೇಕು. ಆಮೇಲೆ ಬೆಲ್ಲ, ಕಾಯಿ ತುರಿ, ಏಲಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಹಚ್ಚಿಕೊಂಡು ತಿನ್ನಲಿಕ್ಕೆ ತುಪ್ಪ. ನಾನೀಗ ಬೆಲ್ಲ ಮತ್ತು ನೀರನ್ನು ಸ್ವಲ್ಪ ಹಾಕಿ ಕುದಿಸಿಕೊಳ್ಳುತ್ತೇನೆ. ನಮ್ಮ ಹಳ್ಳಿಯ ಬೆಲ್ಲ ಇದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಚೆನ್ನಾಗಿ ಬಿಸಿ ಆದ ಮೇಲೆ ನಾನು ಈ ಅಕ್ಕಿಯನ್ನು ನುಣ್ಣಗೆ ರುಬ್ಬಿಕೊಂಡಿಟ್ಟಿದ್ದೇನೆ. ಅದನ್ನು ಅದಕ್ಕೆ ಹಾಕಿ ಗಟ್ಟಿಯಾಗಿ ಕಾಯಿಸ್ಕೊಳ್ಳಬೇಕು. ಈಗ ಕುದಿ ಬರ್ತಾ ಇದೆ. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಳಬೇಕು. ಗಟ್ಟಿಯಾಗೋ ತನಕ ಕಾಯಿಸಬೇಕು. ಗಂಟು ಆಗದ ಥರ ಕಾಯಿಸಬೇಕು. ಇದು ನಾವು ಈ ಥರ ಕಾಯಿಸುವಾಗ ಗಂಟಾದರೆ ಸ್ವಲ್ಪ ನೀರು ಹಾಕಿಕೊಳ್ಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕಬಹುದು. ತುಪ್ಪ ಅಥವಾ ಎಣ್ಣೆ ಬೇಕಾದರೂ ಹಾಕಬಹುದು. ತುಂಬ ಚೆನ್ನಾಗಿ ಬರುತ್ತದೆ. ಆಮೇಲೆ ಇದು ಈಗ ಗಟ್ಟಿ ಆದ ಮೇಲೆ ತೆಗೆದಿಟ್ಕೊಳ್ತೇನೆ. ನಾವು ಈ ಥರ ಅಡುಗೆ ಮಾಡುವಾಗ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು, ನಾವು ಯಾವುದಾದ್ರೂ ಒಂದು ಶ್ಲೋಕ ಅಥವಾ ಭಜನೆ ಏನಾದರೂ ಒಂದು ಹೇಳ್ತಾ ನಾವು ಅಡುಗೆಯನ್ನು ತಯಾರಿ ಮಾಡಿದರೆ ಅದು ಪ್ರಸಾದವಾಗಿ ರೂಪುಗೊಳ್ಳುತ್ತದೆ ಅಂತ ಹೇಳ್ತಾ ಇದ್ರು. ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ. ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ. ಈ ಥರ ಎಲ್ಲರೂ ಏನಾದರೂ ಒಂದು ದೇವರ ಶ್ಲೋಕ ಅಥವಾ ಯಾವುದಾದ್ರೂ ಒಂದು ಹೇಳ್ತಾ ಮಾಡಿದರೆ ಅದು ಪ್ರಸಾದ ರೂಪದಲ್ಲಿ ನಾವು ಮಕ್ಕಳಿಗೂ ಕೂಡ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾ ಇದ್ವಿ. ಸ್ವಲ್ಪ ಕಾಯಿ ತುರಿ ಮತ್ತು ಬೆಲ್ಲವನ್ನು ಹಾಕಿ ಹೀಗೆ ಕಲಸಿಟ್ಕೊಳ್ಬೇಕು. ಆಮೇಲೆ ನಾವು ಈ ಸುಳುಗಡವನ್ನು ಮಾಡ್ತೇವಲ್ಲ, ಅದರೊಳಗೆ ಸ್ವಲ್ಪ ಹಾಕಿ ಕಟ್ಟಬೇಕು. ನಾನು ಆವಾಗ ಕಾಯಿಸಿದ ಹಿಟ್ಟನ್ನು ಸ್ವಲ್ಪ ಆರಲಿಕ್ಕೆ ಹೀಗೆ ಬಿಟ್ಟಿದ್ದೆ. ಅದನ್ನು ಸ್ವಲ್ಪ ಈ ಎಲೆಯಲ್ಲಿ ಹೀಗೆ ಮಾಡಿಕೊಂಡು ಇದಕ್ಕೆ ಕಾಯಿ ತುರಿಯನ್ನು ನಾವು ಈ ಥರ ಮಾಡಿರ್ತೇವಲ್ಲ, ಕಾಯಿ ಮತ್ತು ಬೆಲ್ಲ ಕಲಸಿದ್ದನ್ನು ಈ ಥರ ಹೀಗೆ ಕಟ್ಟಬೇಕು. ನಾವು ಯಾವ ಥರ ಡಿಸೈನ್ ನಮಗೆ ಇಷ್ಟವಾದ ಡಿಸೈನಲ್ಲಿ ನಾವು ಮಾಡ್ಕೊಳ್ಬೋದು, ಹೇಗೆ ಬೇಕಾದರೂ. ನಮ್ಮ ಅಜ್ಜಿಯೆಲ್ಲ ಈ ಥರ ಮಾಡಿಕೊಡ್ತಿದ್ರು ನಮಗೆ. ಆಮೇಲೆ ಇದು ಉಗೆಯಲ್ಲಿ ಸ್ವಲ್ಪ ಬೇಯಿಸಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತದೆ. ಯಾವ ಮಕ್ಕಳಿಗಾದರೂ ಇದು ನೋಡ್ತೀನಿ, ಇದು ಬೇರೆ ಥರ ಇದೆ ಅಂತ ಹೇಳಿದರೆ, ಅಕ್ಕಿಯದು ತುಂಬ ಒಳ್ಳೆಯದಿದೆ ಆರೋಗ್ಯಕ್ಕೆ ಅಂತ ಹೇಳಿದರೆ ಯಾವ ಮಕ್ಕಳಾದರೂ ಪ್ರೀತಿಯಿಂದ ತಿಂತಾರೆ. ಮತ್ತು ವಯಸ್ಸಾದವರು ಕೂಡ ಇದನ್ನು ತಿನ್ನಬಹುದು. ಯಾಕಂದರೆ ಇದು ಗಟ್ಟಿ ಏನು ಇರೋದಿಲ್ಲ ಮತ್ತು ಆರೋಗ್ಯನೂ ತುಂಬ ಆರೋಗ್ಯಕ್ಕೂ ಚೆನ್ನಾಗಿರುತ್ತದೆ. ಇದೆಲ್ಲ ರೆಡಿ ಆಯಿತು, ಕಟ್ಟಿ ಮುಗೀತು. ಇದನ್ನು ಉಗೆಯಲ್ಲಿ ಬೇಯಿಸಬೇಕು.
ಈ ಥರ ಇಟ್ಕೊಂಡು ಇದನ್ನು ಇಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ. ಇದರೊಳಗಿಟ್ಟು ನಾವು ಬಾಳೆಹಣ್ಣು ಮುಚ್ಚಿ ಈ ಥರ ಬಾಳೆಹಣ್ಣು ಮುಚ್ಚಿ ಉಗೆಯೊಳಗೆ ಬೇಯಿಸಬೇಕು. ಹೇಳ್ತೇನೆ. ಮುದಾಕರಾತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾದರಾವತಂ ಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ಬದೈತ್ಯಕಂ ನತಾಶುಭಾಶು ನಾಶಕಂ ನಮಾಮಿ ತಂ ವಿನಾಯಕಂ. ಈಗ ಇದು ಬೆಂದಿದೆ. ಈಗ ಇದನ್ನು ನಾನು ಸರ್ವ್ ಮಾಡಿ ತೋರಿಸ್ತೇನೆ. ಈಗ ಸುಡುಗಡು ರೆಡಿಯಾಗಿದೆ, ತಿನ್ನಲು ಸಿದ್ಧವಾಗಿದೆ. ಇದನ್ನು ತುಪ್ಪದ ಜೊತೆಗೆ ತಿಂದರೆ ತುಂಬ ರುಚಿಯಾಗಿರುತ್ತದೆ. ನಮ್ಮನೆಯವರಿಗಂತೂ ತುಂಬ ಇಷ್ಟ. ಯಾಕಂದರೆ ಎಣ್ಣೆಯಿಂದ ಅಕ್ಕಿ ಬೆಲ್ಲ ಇದರಿಂದ ಮಾಡಿದ್ದನ್ನು ಅವರು ತುಂಬ ಪ್ರೀತಿಯಿಂದ ತಿಂತಾರೆ. ಹಾಗಾಗಿ ನಾನು ಜಾಸ್ತಿ ಇದನ್ನೇ ಮಾಡ್ತಾ ಇರ್ತೇನೆ. ನನ್ನ ಮೊಮ್ಮಗನಿಗೂ ಕೂಡ ತುಂಬ ಇಷ್ಟ ಇದೆ. ಎಲ್ಲರಿಗೂ ನಮಸ್ಕಾರ. ಈ ಚಾನೆಲ್